ಹರೀಶ್ ನಂಜಪ್ಪ ಅಂತ ಆ ಹುಡುಗನ ಹೆಸರು. 26 ವರ್ಷ, ಕಣ್ತುಂಬ ಕನಸನ್ನ ಇಟ್ಕೊಂಡಿದ್ದ, ಜೀವನದಲ್ಲಿ ತುಂಬ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಓಡಾಡ್ತಾ ಇದ್ದ. ಆದರೆ ಲಾರಿ ಬಂದು ಗುದ್ದುತ್ತೆ, 2 ಪೀಸ್ ಆಗುತ್ತೆ ಇಡೀ ದೇಹ. ಇಲ್ಲಿಂದ ಮೇಲಕ್ಕೆ 1 ಪೀಸು, ಇಲ್ಲಿಂದ ಕೆಳಕ್ಕೆ 1 ಪೀಸು. ಆದರೂ ಕೂಡ ಆ ನೆಲಕ್ಕೆ ಕೈಯನ್ನು ಬಡಿತಾ ನನಗೆ ಸಹಾಯ ಮಾಡಿ, ನನಗೆ ಸಹಾಯ ಮಾಡಿ ಅಂತ ನೋವಲ್ಲಿ ಚೀರ್ತಾ ಅಳ್ತಾ ಬೇಡ್ತಾ ಇರ್ತಾನೆ. ಆದರೆ ಯಾರು ಅವನ ಹತ್ರಕ್ಕೆ ಬರೋದಿಲ್ಲ. ಹತ್ರ ಬಂದರೂ ವಿಡಿಯೋ ತಗೊಂಡು ಆತ ಪಡ್ತಾ ಇರುವಂಥ ನೋವನ್ನು, ಆ ಕಷ್ಟನ, ಆ ದುಃಖನ, ಆ ಗೋಳಾಟ ನರಳಾಟನ ಚಿತ್ರೀಕರಣ ಮಾಡ್ತಾರೆ ಹೊರತು ಹತ್ರ ಹೋಗಿ ಆತನಿಗೆ ಅಟ್ಲೀಸ್ಟ್ ನೀರು ಕುಡ್ಸೋಣ, ಅಟ್ಲೀಸ್ಟ್ ಆತನನ್ನು ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಯಾರು ಹತ್ರನೇ ಬರೋದಿಲ್ಲ. ಆತ ಅಲ್ಲೇ ಗೋಡಾಡ್ತಾ ನರಳಾಡ್ತಾ ಸತ್ತೋಗ್ಬಿಡ್ತಾನೆ. ಸಾವಿಗೆ ಮುಂಚೆ ತನ್ನ ಕಣ್ಣುಗಳನ್ನು ಡೊನೇಟ್ ಮಾಡ್ತಾನೆ. ಸತ್ತ ಮೇಲೂ ಅಂಗಾಂಗ ದಾನವನ್ನು ಮಾಡ್ತಾನೆ. ಅದಾದ ಮೇಲೆ ಸರ್ಕಾರ ಎಚ್ಚೆತ್ತುಕೊಂಡು ಆತನ ಹೆಸರಿನಲ್ಲೇ ಒಂದು ಅಪಘಾತ ನಿಧಿ ಅಥವಾ ಅಪಘಾತ ಸಾಂತ್ವನ ನಿಧಿ ಅಂತ ಮಾಡುತ್ತೆ. ಇಂತಹ ಘಟನೆಗಳ ಕಣ್ಮುಂದೆ ನಡೆದರೂ ಕೂಡ ನಮ್ಮ ಜನ ಪದೇ ಪದೇ ಅಂಥದ್ದೇ ತಪ್ಪುಗಳನ್ನು ಮಾಡ್ತಾರೆ. ಒಬ್ಬ ಹೆಣ್ಣುಮಗಳ ಅಂಗಲಾಚಿ ಬೇಡಿದ್ರು ಕೂಡ ಕರುಣೆ ಇಲ್ಲದೆ ಇರುವಂಥ ಕಟಕರಾಗೋದ್ವಾ ನಾವು? ನಿಜಕ್ಕೂ ಬೇಸರ.